ಬಂಡವಾಳ ಕಡಿಮೆ ನಿರ್ವಹಣೆಯ ಕೃಷಿ ಇದು. ಈ ಮರದಲ್ಲಿ ವೇಸ್ಟ್ ಅನ್ನುವ ಶಬ್ದನೇ ಇಲ್ಲ. ಎಲ್ಲ ಭಾಗಗಳಿಂದಲೂ ಆದಾಯವೋ ಆದಾಯ. 1 ಎಕರೆ ಸಾಕು 50 ಗಿಡ ಹಾಕಿ 70 ರಿಂದ 75 ವರ್ಷ ನಿರಂತರ ಇಳುವರಿ ಕೊಡುತ್ತೆ. ಸಾವಯವ ಪದ್ಧತಿಯನ್ನ ಅನುಸರಿಸಿದ್ರೆ ಈ ಕೃಷಿಯಲ್ಲಿ ಭರ್ಜರಿ ಲಾಭ. ಎಸ್, ಅದೇ ತೆಂಗಿನ ಕೃಷಿ. ಸ್ನೇಹಿತರೆ, ಸಾವಯವ ಕೃಷಿಯಿಂದ ಅಧಿಕ ಲಾಭವನ್ನ ಗಳಿಸಬಹುದು ಅಂತ ಪ್ರತಿಯೊಬ್ಬ ರೈತರಿಗೂ ಕೂಡ ಈಗ ಗೊತ್ತಾಗಿದೆ. ಸೊ ಭೂಮಿಯು ಫಲವತ್ತತೆಯಿಂದ ಕೂಡಿರುತ್ತೆ. ರಾಸಾಯನಿಕಗಳು, ಗೊಬ್ಬರಗಳು ಪ್ರತಿ ವರ್ಷ ಇಳುವರಿಯನ್ನ ಕಡಿಮೆ ಮಾಡ್ತಾ ಬರುತ್ತೆ. ಮಣ್ಣಿನಲ್ಲಿ ಪೋಷಕಾಂಶ ಆಗಿರ್ಬೋದು, ಎರೆಹುಳ ದಿನದಿಂದ ದಿನಕ್ಕೆ ಕಂಪ್ಲೀಟ್ ಆಗಿ ನಶಿಸ್ತಾ ಹೋಗುತ್ತೆ. ಸೊ ಸಾವಯವ ಕೃಷಿ ಮಾಡೋದ್ರಿಂದ ಖರ್ಚು ಬರೋದಿಲ್ಲ. ಹೆಚ್ಚು ಖರ್ಚಿಲ್ಲದೆ ಕಡಿಮೆ ಬಂಡವಾಳ ಹಾಕಿ ಮಾಡಬಹುದಾದಂತ ಕೃಷಿ ಯಾವುದು ಅಂತಂದ್ರೆ ಅದು ತೆಂಗಿನ ಕೃಷಿ ಸ್ನೇಹಿತರೆ. ಸೊ ತೆಂಗಿನ ಮರದಲ್ಲಿ ವೇಸ್ಟ್ ಅನ್ನುವಂತ ಶಬ್ದನೇ ಇಲ್ಲ. ಎಲೆ ಆಗಿರ್ಬೋದು, ಗರಿ, ಕಾಂಡ, ಹೂವು ಎಲ್ಲದರಿಂದ ಕೂಡ ಆದಾಯ ಬರ್ತಾನೆ ಇರುತ್ತೆ. ಹಾಗಾದ್ರೆ ಇಷ್ಟು ಲಾಭ ತಂದು ಕೊಡುವಂತ ತೆಂಗಿನ ಕೃಷಿ ಹೇಗ್ ಮಾಡೋದು ಅಂತ ಯೋಚಿಸ್ತಿದ್ದೀರಾ? ಈ ವಿಡಿಯೋವನ್ನ ಕೊನೆ ತನಕ ತಪ್ಪದೆ ನೋಡಿ, ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಸೊ ತೆಂಗಿನ ಕೃಷಿಯನ್ನ ಹೇಗ್ ಮಾಡೋದು, ಬೀಜದ ಆಯ್ಕೆ ಆಗಿರ್ಬೋದು, ಸಸಿ ಮಾಡುವಂತ ವಿಧಾನ ಯಾವುದು, ತೆಂಗು ನೆಡುವ ಅಂತರ ಆಗಿರ್ಬೋದು, ತೆಂಗಿನ ತೋಟದಲ್ಲಿ ಯಾವೆಲ್ಲ ಬೆಳೆಗಳನ್ನ ಅಂತರ ಬೆಳೆಯಾಗಿ ಬೆಳಿಬಹುದು, ತೆಂಗಿನ ನಿರ್ವಹಣೆ ಆಗಿರ್ಬೋದು, ಇಳುವರಿ, ಆದಾಯ, ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋ ಮುಖಾಂತರ ಕೊಡ್ತೀನಿ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಚೈತ್ರ. ನೀವೇನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ತೆಂಗಿನ ಮರವನ್ನ ಕಲ್ಪ ವೃಕ್ಷ ಅಂತ ನಾವು ಕರಿತೀವಿ. ಯಾಕಂದ್ರೆ ತೆಂಗಿನ ಮರ ಕೊಡುವಂತ ತೆಂಗಿನಕಾಯಿ ಆಗಿರ್ಬೋದು, ಅದರ ಎಲೆ, ಗರಿ, ಕಾಂಡ ಎಲ್ಲ ಕೂಡ ನಮ್ಗೆ ಯೂಸ್ ಆಗುತ್ತೆ. ಸೊ ಹಸಿ ಎಲೆಗಳಿಂದ ಚಾಪೆ, ಬುಟ್ಟಿ ಮುಂತಾದ ಅಲಂಕಾರಿಕ ಸಾಮಗ್ರಿಗಳನ್ನ ನಾವು ಹೆಣಿತೀವಿ. ಸೊ ಹಸಿ ಎಲೆಗಳಿಂದ ಹುಡುಗರು ಊದುವಂತ ಪೀಪಿ ಆಗಿರ್ಬೋದು, ಹಾವು, ಜಡೆ ಸರಗಳನ್ನ ತಯಾರಿಸ್ತಾರೆ. ಹೀಗೆ ಅನೇಕ ಉಪಯೋಗ ಹೊಂದಿರುವಂತ ತೆಂಗಿನ ಬೆಳೆಯನ್ನ ಬೆಳೆಯುವ ಮೂಲಕ ನೀವು ಅಧಿಕ ಲಾಭವನ್ನ ಪಡಿಬಹುದು. ಸೊ ಕಲ್ಪವೃಕ್ಷ ಅಂತ ಕರೆಯಲ್ಪಡುವಂತ ತೆಂಗು ಸ್ನೇಹಿತರೆ ಏಕದಳ ಸಸ್ಯಗಳ ಗುಂಪಿಗೆ ಸೇರಿದಂತ ಒಂದು ಪ್ರಮುಖವಾದ ತೋಟಗಾರಿಕೆ ಬೆಳೆ. ಸೊ ತೆಂಗಿನ ಮರದ ಪ್ರತಿಯೊಂದು ಭಾಗ ಕೂಡ ಎಲ್ಲಾ ಒಂದು ರೀತಿಯಲ್ಲಿ ಯೂಸ್ ಆಗುತ್ತೆ. ಸೊ ತೆಂಗಿನ ಬೇಸಾಯಕ್ಕೆ ಉಷ್ಣವಲಯ ಅಂದ್ರೆ ಹೆಚ್ಚು ಬಿಸಿಲು ಬೀಳುವಂತ ಪ್ರದೇಶ, ಹಾಗೆ ನೀರಾವರಿ ಸೌಕರ್ಯ ಇರಲೇಬೇಕು. ಸೊ ತೆಂಗಿನ ಮರದ ನೆತ್ತಿ ಸುಡುವಂತಿರ್ಬೇಕಂತೆ. ಸೊ ಮರದ ಬುಡ ತಂಪಾಗಿರುವಂತೆ ನಾವು ನೋಡ್ಕೊಳ್ಬೇಕು. ಸೊ ನೀರಿನ ವ್ಯವಸ್ಥೆ ಇರುವಂತ, ಹಾಗೆ ನೀರು ನಿಲ್ಲದ ಭೂಮಿಯಲ್ಲಿ ಚೆನ್ನಾಗಿ ನೀರು ಬಸಿದು ಹೋಗುವ ಮಣ್ಣಿನಲ್ಲಿ ಇದನ್ನ ನಾವು ಬೆಳೆಸಬೇಕಾಗುತ್ತೆ. ಇನ್ನು ಬೀಜದ ಆಯ್ಕೆ ಬಗ್ಗೆ ಮಾತನಾಡೋದಾದ್ರೆ, ಬಿತ್ತನೆ ತೆಂಗಿನಕಾಯಿ ಆಯ್ಕೆ ಮಾಡಿಕೊಳ್ಳುವಾಗ ಉತ್ತಮ ತಾಯಿ ಮರಗಳಿಂದ ಡಿಸೆಂಬರ್ನಿಂದ ಅಥವಾ ಫೆಬ್ರವರಿವರೆಗೆ ಸಿಗುವಂತ ಕಾಯಿಗಳಿಂದ ನಾವು ತೆಗೆದುಕೊಳ್ಬೇಕಾಗತ್ತೆ. ಸೊ ಛತ್ರಿ ಆಕಾರದ ಮರದಲ್ಲಿ 35 ಹಸಿ ಗರಿಗಳು ಇರಬೇಕು. ಮರದ ವಯಸ್ಸು 25 ರಿಂದ 60 ವರ್ಷದ ಒಳಗಿರಬೇಕು. ಸೊ ಸುಲಿದ ಪ್ರತಿ ಬಲಿತ ಕಾಯಿ ಸುಮಾರು 500 ಗ್ರಾಂ ಮತ್ತು ಕೊಬ್ಬರಿ 150 ಗ್ರಾಂ ಹೆಚ್ಚು ತೂಗುವಂತ, ಪ್ರತಿ ವರ್ಷ 70ಕ್ಕೂ ಹೆಚ್ಚು ಕಾಯಿ ಕೊಡುವ ಮರದಿಂದ ನಾವು ಬಿತ್ತನೆಗೆ ಆಯ್ಕೆ ಮಾಡ್ಕೊಳ್ಬೇಕು. ಇನ್ನು ಸ್ನೇಹಿತರೆ, ಸಸಿ ಮಾಡುವಂತ ವಿಧಾನ ಯಾವುದು ಅಂತ ನೋಡೋದಾದ್ರೆ, ಮರದಿಂದ ಬಿದ್ದ ಅಥವಾ ತೆಗೆದ ಬಲಿತ ಕಾಯಿಗಳನ್ನ 3 ರಿಂದ 4 ವಾರಗಳ ಕಾಲ ಚೆನ್ನಾಗಿ ಗಾಳಿಯಾಡುವಂತ, ನೆರಳಿರುವಂತ ಜಾಗದಲ್ಲಿ ಇಟ್ಟು ಸಸಿ ಮಡಿಯಲ್ಲಿ ತೆಂಗಿನ ಕಾಯಿಗಳನ್ನ ನಾವು ಮರದಿಂದ ಭೂಮಿಗೆ ಬಿದ್ದ ರೀತಿಯಲ್ಲಿ ಅಡ್ಡಲಾಗಿ ಮಲಗಿಸಿ ಪ್ರತಿ ಬೀಜದಿಂದ ಬೀಜಕ್ಕೆ 1 ಅಡಿ ಅಂತರ, ಹಾಗೆ ಸಾಲಿನಿಂದ ಸಾಲಿಗೆ 1.5 ಅಡಿ ಅಂತರ ಕೊಟ್ಟು ಭೂಮಿಯಲ್ಲಿ ಹಾಕಿ ಅದರ ಮೇಲೆ ನಾವು 3 ಇಂಚು ಮಣ್ಣನ್ನ ಮುಚ್ಚಬೇಕಾಗುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ನೀವು ನಾಟಿ ಮಾಡಬೇಕು. ಸೊ ಸಸಿ ಮಡಿಯ ಮೇಲೆ ತೆಂಗಿನ ಗರಿ ಅಥವಾ ಇನ್ನಿತರ ತ್ಯಾಜ್ಯಗಳಿಂದ ಮುಚ್ಚಿಗೆ ಮಾಡಿ ತೇವಾಂಶವನ್ನ ಕಾಪಾಡಿಕೊಳ್ಬೇಕಾಗತ್ತೆ. ಸೊ ಬೀಜ ಮೊಳಕೆ ಹೊಡೆಯೋದಕ್ಕೆ 3 ರಿಂದ 6 ತಿಂಗಳು ಸಮಯವನ್ನ ತೆಗೆದುಕೊಳ್ಳುತ್ತೆ. ಸೊ 6 ತಿಂಗಳ ಒಳಗೆ ಮೊಳಕೆ ಬಾರದ ಬೀಜವನ್ನ ತೆಗೆದು ಹಾಕಬೇಕಾಗತ್ತೆ. ಸೊ ಇದನ್ನ ಸಸಿ ಮಾಡಿ ನಾವು ಹಾಕಬಾರ್ದು. ಸೊ ಮೊಳಕೆ ಬಂದ 9 ರಿಂದ 12 ತಿಂಗಳ ನಂತರ ಸಸಿಯನ್ನ ನೀವು ನಾಟಿ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇನ್ನು
ಇನ್ನು ತೆಂಗು ನೆಡುವ ಅಂತರದ ಬಗ್ಗೆ ನೋಡೋದಾದ್ರೆ ಚೌಕಾಕಾರ. ಸೊ 30 ಅಡಿ ಅಥವಾ ಮೇಲ್ಮಟ್ಟು ನೋಡೋದಾದ್ರೆ 30 ಇಂಟು 30, 33 ಇಂಟು 33 ಅಥವಾ 36 ಇಂಟು 36. ಸೊ ಬೇಲಿಯ ಪಕ್ಕದಲ್ಲಿ ಅಥವಾ ಇನ್ನಿತರೆ ಕಡೆ ಒಂಟಿ ಸಾಲು ತೆಂಗು ಹಾಕೋದಾದ್ರೆ 20 ಅಡಿ ಗಿಡದಿಂದ ಗಿಡಕ್ಕೆ ಅಂತರ ಕೊಟ್ಟು ನೀವು ಹಾಕಬೇಕಾಗತ್ತೆ. ಸೊ 2 ಸಾಲುಗಳಂತೆ ನೆಡುವಾಗ ಜೋಡಿ ಸಾಲಿನಲ್ಲಿ ಗಿಡದಿಂದ ಗಿಡಕ್ಕೆ 18 ಅಡಿ ಜಿಗ್ಜಾಗ್, ಹಾಗೆ 2 ಜೋಡಿ ಸಾಲಿನ ನಡುವೆ 30 ಅಡಿ ಅಂತರವನ್ನ ನೀವು ಕಾಯ್ದಿರಿಸ್ಕೊಳ್ಬೇಕಾಗತ್ತೆ. ಸೊ ಈ ರೀತಿಯಾಗಿ ನೀವು ನಾಟಿ ಮಾಡಬಹುದು ಸ್ನೇಹಿತರೆ. ಸೊ ತೆಂಗಿನ ಜೊತೆಗೆ ನೀವು ತರಕಾರಿ ಆಗಿರ್ಬೋದು, ಹೂ, ಧಾನ್ಯ, ಬೇಳೆಕಾಳು, ಕಬ್ಬು ಇನ್ನಿತರ ಬೆಳೆ ಮಾಡೋದಕ್ಕೂ ಕೂಡ ಬಯಸುವವರು ತೆಂಗಿನ ಸಾಲುಗಳ ನಡುವೆ ಕನಿಷ್ಠ 40 ಅಡಿ ಅಥವಾ ಹೆಚ್ಚು ಅಂತರವನ್ನ ಕೊಡಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ ನೀವು ಅಂತರ ಬೆಳೆಯಾಗಿ ಒಂದಷ್ಟು ಬೆಳೆಗಳನ್ನ ಬೆಳ್ಕೊಳ್ತೀರಾ. ಸೊ ತೆಂಗನ್ನ ವರ್ಷದ ಎಲ್ಲಾ ಕಾಲದಲ್ಲಿ ನೀವು ಹಾಕಬಹುದು ಸ್ನೇಹಿತರೆ. ಸೊ ನಾಟಿ ಮಾಡೋದಕ್ಕೆ ನಾವು ನೋಡೋದಾದ್ರೆ ಜೂನ್ ಜುಲೈ ತಿಂಗಳು ಸೂಕ್ತ ಅಂತ ಹೇಳ್ತಾರೆ. ಅಂದ್ರೆ ಈ ಮಂತ್ ಜುಲೈ ಆಗಸ್ಟ್ ಈ ಮಂತ್ ಅಲ್ಲಿ ನೀವು ಮಾಡ್ಕೊಳ್ಬಹುದು. ಸೊ ಹೆಚ್ಚು ಮಳೆಯಾಗುವಂತ ಪ್ರದೇಶದವರು ಮುಂಗಾರು ಮುಗಿದ ನಂತರ ನಾಟಿ ಮಾಡಬೇಕಾಗುತ್ತೆ. ಸೊ ಗಿಡ ನೆಡುವುದಕ್ಕೆ 1 ಅಡಿ ಆಳ, 1 ಅಡಿ ಅಗಲದ ಗುಂಡೆ ಸಾಕು ಸ್ನೇಹಿತರೆ. ಇನ್ನು ನೀವು ಕೇಳ್ಬೋದು, ತೆಂಗಿನ ತೋಟದಲ್ಲಿ ಯಾವೆಲ್ಲ ಬೆಳೆಗಳನ್ನ ನಾವು ಅಂತರ ಬೆಳೆಯಾಗಿ ಬೆಳಿಬಹುದು ಅಂತ. ಸೊ ತೆಂಗಿನ ತೋಟದಲ್ಲಿ ಮರಗಳು ಬೆಳೆದು ನೆರಳು ಆವರಿಸುವವರೆಗೆ ಅಂದ್ರೆ ಸುಮಾರು 7 ವರ್ಷದವರೆಗೆ ಕಡಲೆಕಾಯಿ ಆಗಿರ್ಬೋದು, ಸೂರ್ಯಕಾಂತಿ, ರಾಗಿ, ಹೂವಿನ ಬೆಳೆಗಳು, ತರಕಾರಿಗಳು, ಮೆಣಸಿನಕಾಯಿ, ಮರಗೆಣಸಾಗಿರ್ಬೋದು, ಸಿಹಿಗೆಣಸು, ಅರಿಶಿನ, ಶುಂಠಿ, ಬಾಳೆ, ನಿಂಬೆ, ಅಲಸಂದೆ, ಉದ್ದು, ಹೆಸರು ಇತ್ಯಾದಿ ಬೆಳೆಗಳನ್ನ ಬೆಳ್ಕೊಳ್ಬಹುದು. ಆನಂತರ 7 ರಿಂದ 15 ವರ್ಷದವರೆಗೆ ಹೆಚ್ಚು ನೆರಳು ಆವರಿಸಿರೋದ್ರಿಂದ ಗಾಳಿ ಬೆಳಕು ನೋಡ್ಕೊಂಡು ನೀವು ಬೆಳೆಗಳನ್ನ ಬೆಳ್ಕೊಳ್ಬೇಕಾಗತ್ತೆ. 15 ರಿಂದ 20 ವರ್ಷ ಕಳೆದ ನಂತರ ಕೋಕೋ, ಕಾಫಿ, ಜಾಯಿಕಾಯಿ ಆಗಿರ್ಬೋದು, ಏಲಕ್ಕಿ, ಚಕ್ಕೆ, ವೆನಿಲ್ಲಾ, ಸುವರ್ಣಗೆಡ್ಡೆ ಆಗಿರ್ಬೋದು, ಕೆಸುವಿನ ಗೆಡ್ಡೆ, ಮರಗೆಣಸು, ಇನ್ನು ಅರಿಶಿನ, ಪೈನಾಪಲ್, ಬಾಳೆ, ನೆಲ್ಲಿಕಾಯಿ, ಕರಿಬೇವು, ಬಟರ್ ಫ್ರೂಟ್, ವೀಳ್ಯದೆಲೆ, ಪೆಪ್ಪರ್, ನಿಂಬೆ, ಮೂಸಂಬಿ, ಕಿತ್ತಳೆಯನ್ನ ನೀವು ಹಾಕ್ಬೋದು. ಅದಕ್ಕೆ ಗಾಳಿ ಹಾಗೆ ಬಿಸಿಲು ಬಿದ್ದರೆ ಸಾಕಾಗತ್ತೆ. ಈ ರೀತಿಯಾಗಿ ನೀವು ಸಾಕಷ್ಟು ಆದಾಯವನ್ನ ಗಳಿಸೋದಕ್ಕೆ ಸಾಧ್ಯ ಇದೆ. ತುಂಬಾ ಆಪ್ಷನ್ ಅನ್ನ ಹೇಳಿದೆ ನಾನು ನಿಮ್ಗೆ. ಇನ್ನು ಸ್ನೇಹಿತರೆ, ತೆಂಗಿನ ನಿರ್ವಹಣೆ ಹಾಗೆ ಇಳುವರಿ ಬಗ್ಗೆ ನೋಡೋದಾದ್ರೆ ತೆಂಗಿನ ಮರಕ್ಕೆ ಮಳೆ ಇಲ್ಲದ ಸಮಯದಲ್ಲಿ ಪ್ರತಿದಿನ ನೀವು ಪ್ರತಿ ತೆಂಗಿನ ಮರಕ್ಕೆ 40 ರಿಂದ 50 ಲೀಟರ್ ನೀರನ್ನ ಹನಿ ನೀರಾವರಿ ಮೂಲಕ ನೀಡಲೇಬೇಕಾಗುತ್ತೆ. ಸೊ ತೆಂಗಿನ ಬುಡದ ಸುತ್ತಲೂ ಬಿದ್ದ ಗರಿಗಳನ್ನ ಅಥವಾ ತೆಂಗಿನ ಸಿಪ್ಪೆಯನ್ನ ಮುಚ್ಚಿಗೆ ಮಾಡೋದ್ರಿಂದ ನೀರು ಬೇರಿಗೆ ದೊರೆತು ಭೂಮಿಯಿಂದ ನೀರು ಆವಿಯಾಗಿ ಹೋಗೋದನ್ನ ತಡ್ಕೊಳ್ಳುತ್ತೆ ಸ್ನೇಹಿತರೆ. ಸೊ ತೆಂಗಿನ ಮರಗಳ ಕೆಳಗೆ ಉಳುಮೆ ಮಾಡೋದ್ರಿಂದ ಸ್ನೇಹಿತರೆ ಬೇರು ಕತ್ತರಿಸಿ ಹೋಗುತ್ತೆ. ಸೊ ಮರಗಳು ಸಂಗ್ರಹಿಸಿಟ್ಕೊಂಡಿರುವಂತ ಆಹಾರ ಆಗಿರ್ಬೋದು, ಬೇರುಗಳ ಬೆಳವಣಿಗೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಇದು ಬಳಕೆಯಾಗೋದ್ರಿಂದ ಮರಗಳ ಬೆಳವಣಿಗೆ ಕಂಪ್ಲೀಟ್ ಆಗಿ ಕುಂಟುತ್ತಾ ಹೋಗುತ್ತೆ, ಇಳುವರಿ ಕೂಡ ಕಡಿಮೆ ಆಗುತ್ತೆ. ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ತೆಂಗಿನ ಮರ ಸುಮಾರು ನಾನು ಹೇಳಿದೆ 7 ವರ್ಷ ತೆಗೆದುಕೊಳ್ಳುತ್ತೆ ಇಳುವರಿ ಕೊಡೋದಕ್ಕೆ. ಸೊ ನಿರೀಕ್ಷಿತ ಹಾಗೆ ಸ್ಥಿರವಾದ ಇಳುವರಿ ಬರೋದಕ್ಕೆ 15 ವರ್ಷ ನಾವು ವೇಟ್ ಮಾಡಲೇಬೇಕು. ಸೊ ಅಂದಾಜು ಇಳುವರಿ ಒಂದು ಮರದಿಂದ ನಾವು ನೋಡೋದಾದ್ರೆ ಸುಮಾರು 80 ರಿಂದ 150 ಸಂಖ್ಯೆಯ ತೆಂಗಿನ ಕಾಯಿಯನ್ನ ನಾವು ನಿರೀಕ್ಷೆ ಮಾಡಬಹುದು. ಸೊ ಬಲಿತ ತೆಂಗಿನಕಾಯಿ ಕೊಬ್ಬರಿ ಆಗೋದಕ್ಕೆ 9 ರಿಂದ 12 ತಿಂಗಳು ಸಮಯ ತೆಗೆದುಕೊಳ್ಳುತ್ತೆ. ಸೊ ಒಂದು ಉತ್ತಮ ದರ್ಜೆ ತೆಂಗಿನಕಾಯಿ ಅಂತ ನೋಡೋದಾದ್ರೆ 150 ರಿಂದ 200 ಗ್ರಾಂ ಕೊಬ್ಬರಿ ಪಡಿಬಹುದು ಸ್ನೇಹಿತರೆ. ಸೊ 1 ಕ್ವಿಂಟಲ್ಗೆ 18,000 ಬೆಲೆ ಇರುತ್ತೆ. ಸೊ ಒಂದು ವರ್ಷದಲ್ಲಿ ನಾವು 12 ಲಕ್ಷ ಆದಾಯವನ್ನ ಗಳಿಸೋದಕ್ಕೆ ಸಾಧ್ಯ ಇದೆ. ಸೊ ಖರ್ಚು ಇರೋದಿಲ್ಲ, ಬದಲಾಗಿ ಲಾಭವೇ ಜಾಸ್ತಿ. ಸೊ ಗರಿಷ್ಠ ಅಂತ ನಾವು ನೋಡೋದಾದ್ರೆ ಅಂದ್ರೆ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ, ನೀರಿನ ವ್ಯವಸ್ಥೆ ಅದು ಇದು ಅಂತ ನೋಡಿದಾಗ 2 ಲಕ್ಷ ಖರ್ಚು ಬರ್ಬೋದು. ಸೊ ಕೊಬ್ಬರಿ ಸಿಪ್ಪೆಯಿಂದ ಕೂಡ ಹಣವನ್ನ ನಾವು ಗಳಿಸೋದಕ್ಕೆ ಸಾಧ್ಯ ಇದೆ. ಸೊ ತೆಂಗಿನಕಾಯಿ ಚಿಪ್ಪಿನಿಂದ ಕೂಡ ನಾವು ಸುಮಾರು 50 ರಿಂದ 80 ಸಾವಿರ ಆದಾಯವನ್ನ ಗಳಿಸಬಹುದು. ಸೊ ಹೀಗೆ ಸಾವಯವ ಕೃಷಿ ಮೂಲಕ ಅಧಿಕ ಲಾಭವನ್ನ ಗಳಿಸಬಹುದು. ಸೊ ನಿರ್ವಹಣೆ ಹೆಚ್ಚಿಲ್ಲ, ಹಾಗೆ ಬಂಡವಾಳ ಕೂಡ ಹೆಚ್ಚಬೇಕಾಗಿಲ್ಲ, ಆದ್ರೆ ಲಾಭ ಹೆಚ್ಚು ಸ್ನೇಹಿತರೆ. ಸೊ ಆದಾಯದ ಬಗ್ಗೆ ನೋಡೋದಾದ್ರೆ ನಾನು ಹೇಳಿದೆ 12 ಲಕ್ಷ ಆದಾಯ ಗಳಿಸಬಹುದು ಅಂತ. ಸೊ ತೆಂಗಿನಕಾಯಿ ಮಾರಾಟದಿಂದ ಆದಾಯ ಗಳಿಸಬಹುದು, ತೆಂಗಿನ ಗರಿಯಿಂದ ಆದಾಯ ಗಳಿಸಬಹುದು, ತೆಂಗಿನ ಹೂವಿನಿಂದ ಹಾಗೆ ತೆಂಗಿನ ಚಿಪ್ಪಿನಿಂದ ಆದಾಯ ಬರುತ್ತೆ, ತೆಂಗಿನ ಮರದ ಕಾಂಡದಿಂದ ಕೂಡ ಆದಾಯ ಬರುತ್ತೆ. ಇನ್ನು ಬೈ ಪ್ರಾಡಕ್ಟ್ಸ್ ಅಂತ ನೋಡೋದಾದ್ರೆ ಎಳ್ನೀರು, ಚಿಪ್ಸ್, ತೆಂಗಿನ ಹಾಲು, ಕೊಬ್ಬರಿ ಎಣ್ಣೆ,
ಸ್ವೀಟ್ಸ್, ತೆಂಗಿನ ನಾರಿನಿಂದ ಸಾಕಷ್ಟು ಪ್ರಾಡಕ್ಟ್ಸ್ ಗಳನ್ನ ಮಾಡ್ತಾರೆ. ಫರ್ನಿಚರ್ ಗಳಲ್ಲೂ ಕೂಡ ಈ ಒಂದು ತೆಂಗಿನ ಗರಿಗಳನ್ನ ಯೂಸ್ ಮಾಡ್ತಾರೆ. ಇನ್ನು ಮೆಡಿಸಿನ್ ಫೀಲ್ಡ್ ಅಲ್ಲೂ ಕೂಡ ಇದು ಯೂಸ್ ಆಗುತ್ತೆ. ಸೊ ಹೇಳ್ತಾ ಹೋದ್ರೆ ತೆಂಗಿನ ಮರದಿಂದ ನಮಗೆ ಎಷ್ಟು ಲಾಭ ಇದೆ ಅಂತ ನಾವೇ ಅಂದಾಜ್ ಮಾಡ್ಕೊಳ್ಬಹುದು. ಸೊ ತೆಂಗಿನ ಮರ ಬೆಳೆಸಿದ್ರೆ ಸ್ನೇಹಿತರೆ, ತೆಂಗಿನ ಕೃಷಿ ಮಾಡಿದ್ರೆ ನಾವು 7 ವರ್ಷದ ನಂತರ ನಿರಂತರವಾಗಿ 70 ರಿಂದ 75 ವರ್ಷದ ತನಕ 10 ರಿಂದ 12 ಲಕ್ಷ ಆದಾಯವನ್ನ ಗಳಿಸೋದಕ್ಕೆ ಸಾಧ್ಯ ಇದೆ. ಸೊ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ತೆಂಗಿನ ಕೃಷಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇನ್ನು ತೆಂಗಿನ ಕೃಷಿಯಲ್ಲಿ ವರ್ಷಕ್ಕೆ 12 ಲಕ್ಷ ಆದಾಯವನ್ನ ಯಾವ ರೀತಿಯಾಗಿ ಗಳಿಸಬೇಕು ಅಂತ ಗೊತ್ತಾಗ್ಬೇಕಾ? ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಮುಂದಿನ ಎಪಿಸೋಡ್ ನಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬಾಯ್.